ಇಡೀ ಯೂನಿವರ್ಸ್ ಅಲ್ಲಿ ಇವತ್ತು ಯಾರೆಲ್ಲ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ ಅವ್ರು ಇದನ್ನೇ ಫಾಲೋ ಮಾಡೋದಂಥದ್ದು. ಮೇಕಪ್ ಅಲ್ಲಿರುವಂಥ ಬೇಸಿಕ್ಸು ಇದನ್ನ ಪಕ್ಕಾ ಅರ್ಥ ಮಾಡ್ಕೊಂಡು ಯಾರು ಪಕ್ಕಾ ಮಾಡ್ತಿರೋ 101% ಇದ್ರಲ್ಲಿ ಅಚೀವ್ ಮಾಡ್ತೀರಿ. ಯಾವುದೇ ಥರ ಸ್ಕಿನ್ ಅಂಡರ್ಟೋನ್ ಆಗಲಿ ಅಥವಾ ಸ್ಕಿನ್ ಟೈಪ್ ಆಗಲಿ ಅಥವಾ ಸ್ಕಿನ್ ಟೋನ್ ಆಗಲಿ ಅದ್ರ ಮೇಲೆ ವರ್ಕ್ ಮಾಡಬೇಕಂದ್ರೆ ಇದು ಬೇಸಿಕ್ಸು. ಇದನ್ನ ಕರೆಕ್ಟಾಗಿ ಗ್ರಾಸ್ಪ್ ಮಾಡಿಕೊಂಡು ಯಾರಾದರೂ ವರ್ಕ್ ಮಾಡಿದ್ದೆ ಆದರೆ ಅವ್ರು 101% ಹೇಳ್ತೀನಿ ಸಕ್ಸಸ್ಫುಲ್ ಆಗ್ತೀರಾ. ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸೋಗ್ಲು ಇದೇ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಕ್ಲೈಂಟ್ನ ಟಚ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೋಬೇಕು. ಫೇಸ್ ಶೇಪ್ ಏನಂತ ಲೈಕ್ ಓವಲ್ಲ, ರೆಕ್ಟಾಂಗಲ್ಲ, ಇನ್ವರ್ಟೆಡ್ ಟ್ರಯಾಂಗಲ್ಲ, ಹಾರ್ಟ್ ಶೇಪಾ, ಡೈಮಂಡ್ ಶೇಪಾ, ಇದೆಲ್ಲ ಚೆಕ್ ಮಾಡ್ಕೊಂಡು ಅದಾದಮೇಲೆ ಅವ್ರ ಫೇಸ್ಗೆ ಯಾವ ರೀತಿ ಕೌಂಟರಿಂಗ್ ಮಾಡಬೇಕು, ಯಾವ ರೀತಿ ಹೈಲೈಟ್ ಮಾಡಬೇಕು. ಇಷ್ಟು ಐ ಶೇಪು ಮತ್ತು ಲಿಪ್ ಶೇಪ್ ಕೂಡ ತುಂಬ ಇಂಪಾರ್ಟೆಂಟು. ಐ ಶೇಪ್ ಮೇಲೇ ನಾವು ಲೈಕ್ ಕಟ್ ಕ್ರೀಸಾ, ಡ್ಯುಯಲ್ ಕಟ್ ಕ್ರೀಸಾ, ಹಾಲೋ ಮೇಕಪ್, ಅರೇಬಿಯನ್ ಸ್ಮೋಕಿನ ಅಥವಾ ಮಲ್ಟಿ ಕಲರ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಈವನ್ ಲಿಪ್ ಶೇಪ್ ಕೂಡ ಇಂಪಾರ್ಟೆಂಟು. ಲಿಪ್ ಕೆಲವ್ರಿಗೆ ತುಂಬ ದೊಡ್ಡದಿರುತ್ತೆ ಮೇಲೆ, ಕೆಲವ್ರು ಕೆಳಗಡೆ ಚಿಕ್ಕದಾಗಿರುತ್ತೆ. ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಯಾವ ರೀತಿ ಕನ್ಸೀಲಿಂಗ್ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ನಮಗೆ ಲಿಪ್ನ ಇನ್ನೂ ನೀಟಾಗಿ ಎನ್ಹಾನ್ಸ್ ಮಾಡೋದಕ್ಕಾಗುತ್ತೆ ಅನ್ನೋದು ಕೂಡ ಅನಲೈಸ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸ್ಕಿನ್ ಟೈಪ್ ನೋಡ್ಕೋಬೇಕು. ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಕಾಂಬಿನೇಷನ್, ಸೆನ್ಸಿಟಿವ್. ಅಕಾರ್ಡಿಂಗ್ ಟು ದಟ್ ಎಲ್ಲ ಪ್ರಾಡಕ್ಟ್ನು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ಮುಂಚೆ ಇದು ಗೊತ್ತಾದ್ರೆ ಮಾತ್ರನೇ ನಾವು ಸ್ಕಿನ್ನಲ್ಲಿ pH ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಪರ್ ಆಗಿ pH ಮಾಡ್ಬಿಟ್ರೇನೆ ಮೇಕಪ್ ಲಾಂಗ್ ಲಾಸ್ಟ್ ಇರೋದಕ್ಕೆ ಸಪೋರ್ಟ್ ಆಗುತ್ತೆ. ಮೇಕಪ್ ಬ್ಲೀಡ್ ಆಗಬಾರ್ದು ಅಥವಾ ಪ್ಯಾಚಿ ಆಗಬಾರ್ದು. ಸ್ಕಿನ್ ಟೈಪ್ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ pH ನ ಮಾಡಬೇಕು. pH ಆಲ್ರೆಡಿ ಹೇಳಿದ್ದೀನಿ 4.7 ಇಂದ 5.75 ಇರಬೇಕು ಅಂತ. ಅದಕ್ಕೋಸ್ಕರನೇ ಇದೆಲ್ಲ ಮಾಡೋವಂಥದ್ದು. ಕ್ಲೆನ್ಸರ್ನ ಸೆಲೆಕ್ಟ್ ಮಾಡುವಾಗ ಆಯಿಲಿ ಸ್ಕಿನ್ಗೆ ಬೇರೆ, ಡ್ರೈ ಸ್ಕಿನ್ಗೆ ಬೇರೆ. ಫೌಂಡೇಶನ್ಸ್ ಏನೆಲ್ಲ ಯೂಸ್ ಮಾಡ್ತೀವಿ ಎಲ್ಲನೂ HD ಫೌಂಡೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಬಂದು ಹೆವಿಯಾಗಿ ಮೇಕಪ್ ಬೇಕು ಅಂತ ಕೇಳಲ್ಲ. ಮೇಕಪ್ ನಾವು ಮಾಡ್ಬೇಕಂದ್ರೆ ಫಸ್ಟ್ ಫೇಸ್ ನಲ್ಲಿ ಡೆಡ್ ಸೆಲ್ಸ್ ಇರಬಾರ್ದು, ಎರಡನೇದು ಫೇಶಿಯಲ್ ಏರ್ಸು ಇರಬಾರ್ದು. ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಶೀಟ್ ಮಾಸ್ಕ್ ನ ಹಾಕೋದ್ರಿಂದ ಇನ್ನೊಂದು ಲೆವೆಲ್ಗೆ ಎನ್ಹಾನ್ಸ್ ಆಗುತ್ತೆ ಫೇಸು. ಅಂದ್ರೆ ಆಯಿಲಿ ಸ್ಕಿನ್ಗೂ ಶೀಟ್ ಮಾಸ್ಕ್ ಹಾಕಬೇಕು, ಡ್ರೈ ಸ್ಕಿನ್ಗೂ ಶೀಟ್ ಮಾಸ್ಕ್ ಹಾಕಬೇಕು. ಆಲ್ರೆಡಿ ನಾನು ನಿಮ್ಗೆ ಇಂಗ್ರೀಡಿಯೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಆಯಿಲಿ ಸ್ಕಿನ್ಗೆ ಯಾವ್ಯಾವ್ದೆಲ್ಲ ಇಂಗ್ರೀಡಿಯೆಂಟ್ ಇರಬೇಕು, ಡ್ರೈ ಸ್ಕಿನ್ಗೆ ಯಾವ್ಯಾವ್ದೆಲ್ಲ ಇಂಗ್ರೀಡಿಯೆಂಟ್ ಇರಬೇಕು ಅಂತ. ಅಕಾರ್ಡಿಂಗ್ ಟು ದಟ್ ಇಂಗ್ರೀಡಿಯೆಂಟ್ ನೀವು ಶೀಟ್ ಮಾಸ್ಕ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಟೋನರ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. 3 ತರ ಟೋನರ್ ನಾನು ಹೇಳಿದ್ದೀನಿ. ಯಾಕಂದ್ರೆ ಒಂದು ಆಯಿಲಿ ಸ್ಕಿನ್, ಇನ್ನೊಂದು ಡ್ರೈ ಸ್ಕಿನ್, ಇನ್ನೊಂದು ಆಕ್ನೆ ಪ್ರೋನ್ ಸ್ಕಿನ್ ಅಂತ ಹೇಳ್ತೀವಿ. ಆಯಿಲಿ ಸ್ಕಿನ್ ಆದ್ರೆ ನೀವು ಟೀ ಅಥವಾ ಆಲ್ಕೋಹಾಲ್ ಫ್ರೀ ಟೋನರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ನೆಕ್ಸ್ಟ್ ಡ್ರೈ ಸ್ಕಿನ್ ಆದ್ರೆ ಬೆಟರ್ ಗೋ ವಿತ್ ರೋಸ್ ವಾಟರ್, ಎನಿ ಬ್ರ್ಯಾಂಡ್, ನೋ ಇಶ್ಯೂಸ್. ಅದೇ ರೀತಿ ಆಕ್ನೆ ಪ್ರೋನ್ ಸ್ಕಿನ್ ಅಲ್ಲಿ ನಾವು ಡೆಡ್ ಸೆಲ್ಸ್ ನೆಲ್ಲ ರಿಮೂವ್ ಮಾಡಕ್ಕಾಗಲ್ಲ. ಡೇ 1 ಅಲ್ಲೇ ನಾನು ನಿಮ್ಗೆ ಹೇಳಿದೆ ಕಲರ್ ಥಿಯರಿ ಅಥವಾ ಸ್ಕಿನ್ ಥಿಯರಿ ಹೇಳುವಾಗ ಫೇಸ್ ನಲ್ಲಿ ಏನಾದ್ರು ಡೆಡ್ ಸೆಲ್ಸ್ ಇದ್ರೆ ಅದನ್ನ ನಾವು ರಿಮೂವ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ. ಅಲ್ಲೇನೋ ನಾವು ಸ್ಕ್ರಬ್ ಮಾಡಿದ್ರೆ ಫುಲ್ ಫೇಸ್ ನಲ್ಲಿರುವಂತ ಪಿಂಪಲ್ಸ್ ನೆಲ್ಲಾನು ನಾವು ಡ್ಯಾಮೇಜ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅಂತ ಜಾಗದಲ್ಲಿ ಯು ಕ್ಯಾನ್ ಗೋ ವಿತ್ ಎಕ್ಸ್ಫೋಲಿಯೇಟಿಂಗ್ ಟೋನರ್ ಅಂತ ಹೇಳ್ತೀವಿ. ಸೊ 3 ತರ ಟೋನರ್ಸ್ ಖಂಡಿತ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ನಮಗೆ ಬೇಕಾಗುತ್ತೆ. ಅದರ ನೆಕ್ಸ್ಟ್ ಸೀರಮ್, ಆಯಿಲಿ ಸ್ಕಿನ್ಗೆ ವಾಟರ್ ಬೇಸ್ ಮಾಯಿಶ್ಚರೈಸರು, ಡ್ರೈ ಸ್ಕಿನ್ಗೆ ಕ್ರೀಮ್ ಬೇಸ್ ಮಾಯಿಶ್ಚರೈಸರು. ನೆಕ್ಸ್ಟ್ ಪ್ರೈಮರ್ ಅಂತ ಬಂದ್ರಿ ಅಂದ್ರೆ ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು ಮತ್ತೆ ಲಾರ್ಜ್ ಓಪನ್ ಪೋರ್ಸ್ ಇರುವಂತದ್ದು ನೋಡ್ಕೋಬೇಕಾಗುತ್ತೆ. ಕರೆಕ್ಟರ್ ಅಂತ ಬಂದ್ರೆ 3 ತರ ಕರೆಕ್ಟರ್ ಚೂಸ್ ಮಾಡ್ತೀವಿ. ಅದು ಕೂಡ ಅಕಾರ್ಡಿಂಗ್ ಟು ದ ಸ್ಕಿನ್ ಟೋನ್. ಕರೆಕ್ಷನ್ ಆದ್ಮೇಲೆ ನಾವು ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ 1 ಶೇಡ್ ಲೈಟ್ ಅಥವಾ 1 ಶೇಡ್ ಡಾರ್ಕ್ನ ಸೆಲೆಕ್ಟ್ ಮಾಡಬಾರ್ದು. ಆ ತರ ಏನಾದ್ರು ಮಾಡಿದ್ರಿ ಅಂದ್ರೆ ಮೇಕಪ್ ಸ್ವಲ್ಪ ಆದ್ಮೇಲೆ ಗ್ರೇ ಆಗಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಕ್ರಿಟಿಕಲ್. ಇದಕ್ಕೋಸ್ಕರನೇ ಎಷ್ಟೋ ಜನ ಬಂದು ಪ್ರೊಫೆಷನಲ್ ಆಗಿ ಕ್ಲಾಸಿಗೆ ಬಂದು ಕಲಿತಾರೆ. ಯಾಕಂದ್ರೆ ನೋಡೋದೊಂಥರ, ಮಾಡೋವಾಗ್ಲೇ ಒಂಥರ. ನಿಮ್ ಪ್ಯಾಲೆಟ್ ನಲ್ಲಿ ತಗೊಂಡು ನೋಡಿದ್ರೆ ಒಂಥರ ಕಾಣುತ್ತೆ, ಬಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೆ ಒಂಥರ ಕಾಣುತ್ತೆ. ಒಂದು ಅದಲ್ಲದೆ ನಿಮ್ಗೆ ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ಮೇಲೆ ಆಕ್ಸಿಡೈಸ್ ಅಂತ ಆಗುತ್ತೆ. ಅಂದ್ರೆ ಹೊರಗಡೆ ಇರುವಂತ ಆಮ್ಲಜನಕ ನಮ್ ಸ್ಕಿನ್ ಜೊತೆಗೆ ರಿಯಾಕ್ಟ್ ಆದವಾಗ ಆ ಫೌಂಡೇಶನ್ಸ್ ಕಲರ್ ಚೇಂಜ್ ಆಗುತ್ತೆ. ಸೊ ಆ ತರ ಕಲರ್ ಚೇಂಜ್ ಆಗುವಾಗ ಯಾವ ತರ ಕಲರ್ ಬರುತ್ತೆ ಇದೆಲ್ಲ ಬಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರನೇ ಅರ್ಥ ಆಗುವಂಥದ್ದು. ಆಯಿಲಿ ಸ್ಕಿನ್ ಆದ್ರೆ ನೀವು ಡರ್ಮಾ ಫೌಂಡೇಶನ್ ಯೂಸ್ ಮಾಡ್ಬೋದು, ಟಿವಿ ಪೇನ್ ಸ್ಟಿಕ್ ಯೂಸ್ ಮಾಡ್ಬೋದು, ಮ್ಯಾಟ್ ಅಂತ ಯಾವ್ದೆಲ್ಲ ಲಿಕ್ವಿಡ್ ಫೌಂಡೇಶನ್ಸ್ ಇದೆ ಎಲ್ಲಾ ಫೌಂಡೇಶನ್ಸ್ ಯೂಸ್ ಮಾಡ್ಬೋದು. ಅದೇ ರೀತಿ ಸಿಲಿಕಾನ್ ಬೇಸ್ ಯೂಸ್ ಮಾಡ್ಬೋದು. ಅದೇ ರೀತಿ ಲಾಂಗ್ ವೇರ್ ಅಥವಾ ನ್ಯಾಚುರಲ್ ಈ ತರದೆಲ್ಲ ಏನೆಲ್ಲ ಇದೆ ಫೌಂಡೇಶನ್ಸ್ ಅಲ್ಲಿ ಅದೆಲ್ಲಾ ಫೌಂಡೇಶನ್ ನೀವು ಆಯಿಲಿ ಸ್ಕಿನ್ ಯೂಸ್ ಮಾಡ್ಬೋದು. ಅದೇ ನೀವು ಡ್ರೈ ಸ್ಕಿನ್ ಅಂತ ಬಂದ್ರೆ ಮತ್ತೆ ನಾನು ಡರ್ಮಾ ಅಂತ ಹೇಳ್ತಾ ಇದ್ದೀನಿ. ಡರ್ಮಾನ ಹೆಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಬೇರೆ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಅಂದ್ರೆ ಡರ್ಮಾನಲ್ಲೇ ಇಟ್ಕೊಂಡು ಹೆಂಗೆ ಡ್ರೈ ಸ್ಕಿನ್ ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ಒಂದು ಟೈಮ್ ನಲ್ಲಿ ನಾವು ಸೂಪ್ರಾ ಫೌಂಡೇಶನ್ಸ್ ಯೂಸ್ ಮಾಡ್ತಿದ್ವಿ, ಅದು ಗ್ರೀಸ್ ಬೇಸ್ ಆಗಿತ್ತು. ಬಟ್ ಇವತ್ತು ನನ್ನ ಸ್ಟೂಡೆಂಟ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಸೂಪ್ರಾ ಎಲ್ಲ ತಗೊಳ್ಳೋದು ಬೇಡ. ಡರ್ಮಾ ಒಂದಿದ್ರೇನೆ ನೀವು ಎಲ್ಲಾ ತರ ಸ್ಕಿನ್ ಟೈಪ್ಗೂ ನೀವು ಯೂಸ್ ಮಾಡ್ಬೋದು ಅಂತ ನಾ ಹೇಳ್ಕೊಡೋದ್ರಿಂದ ಡರ್ಮಾನ ಯಾವ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಡ್ರೈ ಸ್ಕಿನ್ ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಅದನ್ನ ನೀವು ಮಾಡ್ಕೊಳ್ಳಿ. ಸೊ ರೇಡಿಯಂಟ್ ಫೌಂಡೇಶನ್ಸ್ ಏನು, ಲೂಮಿನಸ್ ಫೌಂಡೇಶನ್ಸ್ ಅಂತ ಏನು ಅಂದ್ರೆ ನಾನು ಆಮೇಲೆ ಎಲ್ಲಾನು ಪ್ರತಿಯೊಂದು ನಿಮ್ಗೆ ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತೋರಿಸ್ತೀನಿ. ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಫೌಂಡೇಶನ್ ನಮ್ಮ ಸ್ಕಿನ್ ಅಂಡ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಕನ್ಸೀಲಿಗೂ ಕರೆಕ್ಷನ್ಸ್ಗೂ ವ್ಯತ್ಯಾಸ ಇದೆ. ಕರೆಕ್ಷನ್ ಅನ್ನೋದು ಸ್ಕಿನ್ ಅಲ್ಲಿರೋ ಪ್ರಾಬ್ಲಮ್ ನ ರೆಕ್ಟಿಫೈ ಮಾಡೋಕ್ಕೋಸ್ಕರ ಮಾಡುವಂಥದ್ದು. ಕನ್ಸೀಲ್ ಅನ್ನೋದು ಫೇಸ್ ನಲ್ಲಿ ಮತ್ತೆ ಲಿಫ್ಟ್ ಮಾಡುವಂಥದ್ದು. ಅಂದ್ರೆ ಫೇಸ್ಗೆ ಒಂದು ಡೈಮೆನ್ಷನ್ಸ್ ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕನ್ಸೀಲ್ ಮಾಡ್ತೀವಿ. ಫೌಂಡೇಶನ್ ಗಿಂತ 1 ಶೇಡ್ ಲೈಟ್. ನೆನ್ಪಿಟ್ಕೊಳ್ಳಿ, ಇದನ್ನ ಮಿಸ್ ಆಯ್ತು ಅಂದ್ರೆ ನಾನು ಆಲ್ರೆಡಿ ಅವಾಗಿಂದ ಹೇಳ್ತಾ ಇದ್ದೀನಿ, ಇದೆಲ್ಲಾನು ಬೇಸ. ಇದೊಂದು ಸಲ ನಿಮ್ ತಲೆಗೆ ಹೋಯ್ತು ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡಲ್ಲ.
ಐಬ್ರೋಸ್ ಮಧ್ಯದಿಂದ ಟುವರ್ಡ್ಸ್ ಫೋರ್ ಹೆಡ್ಗೆ ಯೂಸ್ ಮಾಡ್ತೀವಿ ಹೈಲೈಟ್ ಮಾಡೋದಕ್ಕೆ. ಅದೇ ರೀತಿ ಇದನ್ನ ನೋಸ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಅದೇ ರೀತಿ ನೋಸ್ ಸ್ಟಿಪ್ಗೂ ಮಾಡ್ತೀವಿ. ಅದ್ರ ನೆಕ್ಸ್ಟ್ ದಿಸ್ ಇಸ್ ಲಿಪ್ ಕ್ಯೂಪಿಡ್ ಬೋ, ಅಂಡರ್ ಐ ಏರಿಯಾ ಮತ್ತೆ ಚಿನ್ ಏರಿಯಾ, ಇದನ್ನೆಲ್ಲ ಬಂದು ನಾವು ಹೈಲೈಟ್ ಮಾಡುವಂತ ಏರಿಯಾ. ಅನ್ವಾಂಟೆಡ್ ಫೀಚರ್ಸ್ ನ ಹೈಡ್ ಮಾಡುವಂತದನ್ನ ಕೌಂಟರಿಂಗ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಫೋರ್ ಹೆಡ್ ಏನಾದ್ರು ತುಂಬಾ ದೊಡ್ಡದಿದ್ರೆ ಇಲ್ಲಿ ನಾವು ಫೋರ್ ಹೆಡ್ ನಲ್ಲಿ ಕೌಂಟರ್ ಮಾಡ್ತೀವಿ. ನೋಸ್ ಸೈಡ್ಸ್, ಸೊ ಬಿಲೋ ದ ಚೀಕ್ ಬೋನ್ ಇದು, ಅದ್ರ ನೆಕ್ಸ್ಟ್ ಬಿಲೋ ದ ಜಾ ಲೈನ್. ನ್ಯಾಚುರಲ್ ಮೇಕಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ಬೆಟರ್ ಟು ಗೋ ವಿತ್ ಎ ಕ್ರೀಮ್ ಅಥವಾ ಲಿಕ್ವಿಡ್ ಬ್ಲಷರ್ ಅಂತ. ನೀವು ಫೇಸ್ ಶೇಪ್ ನ ನೋಡ್ಕೊಂಡು ನೀವು ಬ್ಲಷರ್ ನ ಸೆಲೆಕ್ಟ್ ಮಾಡಿ ಪ್ರಾಪರ್ ಆಗಿ ಮಾಡ್ಬೇಕಾಗತ್ತೆ. ಅದ್ರ ನೆಕ್ಸ್ಟ್ ಪೌಡರ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಆಯಿಲಿ ಸ್ಕಿನ್ ಗೆ ಬೇರೆ, ಡ್ರೈ ಸ್ಕಿನ್ ಗೆ ಬೇರೆ ಅಂತ ಪೌಡರ್ಸ್ ಇರುತ್ತೆ. ಅಂದ್ರೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕಲರ್ಲೆಸ್ ಪೌಡರ್ ಅಥವಾ ಮಿನರಲೈಸ್ಡ್ ಪೌಡರ್ ಅಥವಾ HD ಲೂಮಿನಸ್ ಪೌಡರ್ಸ್ ಅಂತ ಬರುತ್ತೆ. ಸೊ ಪೌಡರ್ಸ್ ನ ನಿಮ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಹೆಂಗೆ, ಪ್ಲಸ್ ಅದನ್ನ ಯಾವ ರೀತಿ ಪೌಡರ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಆ ಟೆಸ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡ್ತೀವಿ, ಮೇಕಪ್ ನ ಪ್ರಾಪರ್ ಆಗಿ ಫಿಕ್ಸ್ ಮಾಡಿಲ್ಲ ಅಂದ್ರೂ ಕೂಡ ಮೇಕಪ್ ಬ್ಲೀಡ್ ಆಗುತ್ತೆ ಅಥವಾ ನಿಮ್ಗೆ ಪ್ಯಾಚಿ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇ ಅಂತ ಎರಡೆರಡು ಬರುತ್ತೆ. ಎಸ್ಪೆಷಲಿ ಮೇಕಪ್ ಫಿಕ್ಸರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಓನ್ಲಿ ಆಯಿಲಿ ಸ್ಕಿನ್ ಅಲ್ಲಿ. ಅದೇ ನಿಮ್ಗೆ ಡ್ರೈ ಸ್ಕಿನ್ ಇದ್ರೆ ಸೆಟ್ಟಿಂಗ್ ಸ್ಪ್ರೇಸ್ ಅಂತ ಯೂಸ್ ಮಾಡ್ತೀವಿ. ಬಿಕಾಸ್ ಇದು ಪ್ರಪ್ ಅಂಡ್ ಪ್ರೈಮ್ ವಾಟರ್ ಅಂತ, ಅದ್ರಲ್ಲಿ ಕೆಲವೊಂದು ಮಿನರಲ್ ಆಯಿಲ್ ಇರುತ್ತೆ, ಗ್ಲಿಸರಿನ್ ಇರುತ್ತೆ, ಅಂತದನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅವಾಗ ನಿಮ್ಗೆ ಮೇಕಪ್ ನ ಡ್ರೈ ಸ್ಕಿನ್ ಇದ್ದವಾಗ ಪೌಡ್ರಿ ಕಾಣೋದನ್ನ ಫುಲ್ ಟೋಟಲ್ ಆಗಿ ಒಂದ್ಸಲ ನೀಟಾಗಿ ಬ್ಲೆಂಡ್ ಮಾಡಿ, ನೀಟಾಗಿ ಸೆಟ್ ಮಾಡಿ ತಗೊಂಡ್ ಬಂದು ಒಂದು ನ್ಯಾಚುರಲ್ ಆಗಿ ತೋರಿಸೋದಕ್ಕೋಸ್ಕರ ಸಪೋರ್ಟ್ ಮಾಡುವಂಥದ್ದು ಪ್ರಪ್ ಅಂಡ್ ಪ್ರೈಮ್ ವಾಟರ್ ಅಂತಾನೆ ಯೂಸ್ ಮಾಡ್ಬೇಕು. ಇದು ಮೇಕಪ್ ಅಲ್ಲಿರುವಂತ ಬೇಸಿಕ್ಸ್. ಇದನ್ನ ಪಕ್ಕಾ ಅರ್ಥ ಮಾಡ್ಕೊಂಡು ಯಾರು ಪಕ್ಕಾ ಮಾಡ್ತಿರೋ 101% ಇದ್ರಲ್ಲಿ ಅಚೀವ್ ಮಾಡ್ತೀರಾ. ಇದು ಇಡೀ ಯೂನಿವರ್ಸ್ ಅಲ್ಲಿ ಇವತ್ತು ಯಾರೆಲ್ಲ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ ಅವ್ರು ಇದನ್ನೇ ಫಾಲೋ ಮಾಡೋದಂಥದ್ದು.